ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಹಂಪಿ ಇದು ವಿಜಯನಗರ ಸಾಮ್ರಾಜ್ಯ ಅವರ ರಾಜಧಾನಿಯೂ ಆಗಿತ್ತು. ಹಂಪಿ ಇದನ್ನು ಪಂಪ ಅಂತ ಕರೀತಾರೆ. ಪಂಪ ಅಂದರೆ ತುಂಗಭದ್ರಾ ನದಿ ಅಂತ ಅರ್ಥ. ಹಾಗಾದರೆ ಇದು ಕೃಷ್ಣದೇವರಾಯ ಅವರ ರಾಜಧಾನಿ ಆಗಿದ್ದ ಕಾಲದಲ್ಲಿ ಬಂಗಾರವನ್ನು ತೂಕದ ಲೆಕ್ಕದಲ್ಲಿ ಮಾರಾಟಕ್ಕೆ ಇಡ್ತಿದ್ರಂತೆ. ಅದಕ್ಕಾಗಿ ಹಂಪಿ ಬಜಾರ್ ಅಂತ ಕರೀತಾರೆ. ಗೈಸ್, ಹಾಗಾದರೆ ಹಂಪಿ ಬಜಾರ್ ಇವಾಗ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಹಾಗೆಯೇ ಇನ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಿ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. So that it's being placed out right now. In place of these, there are 3 different Nandis in the main Nandi Mandapa inside. What we are doing right here, you can see that. So we start off with the Ganesha, and we covered all the temples down here to this Virupaksha. On our way back, we are going to see the Narasimha, which is 6.7 meter, and the Shiva Lingam. So this is what we have planned this morning. Another 1 hour, we'll be back. So once we are done all this. Kannada, in Kannada, medieval Kannada, when the temple was built, there are a few more inscriptions inside. What is the name again of this temple? Virupaksha. Virupaksha. ಗೈಸ್, ಹಂಪಿಯಲ್ಲಿ ಒಂದು 100 ರೂಪಾಯಿ ಕೊಟ್ಟರೆ ಆಟೋದವರು ಒಂದು 18 ಪ್ಲೇಸಸ್ ತೋರಿಸ್ತಾರೆ. ಸೊ ನಾವು ಒಂದು 10 ಜನ ಇದ್ವಿ. ಅದಕ್ಕಾಗಿ 2 ಆಟೋ ಮಾಡಿಕೊಂಡು ಸ್ಟಾರ್ಟಿಂಗ್ ಹೊರಟಿದ್ದೆ ಶಿವಲಿಂಗ ನೋಡೋಣ ಅಂತ. ಸೊ ಶಿವಲಿಂಗ ಇದರ ಹಿಂದೆ ಒಂದು ಇತಿಹಾಸನೇ ಇದೆ. ಶಿವಲಿಂಗ ನೋಡಿದ್ಮೇಲೆ ಅದರ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಇತ್ತು. ಸೊ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಹೊರಟಿದೆ ನಾವು ಬೇರೆ ಪ್ಲೇಸ್ಗೆ. ಗೈಸ್, ಹಂಪಿಯಲ್ಲಿ 18 ಪ್ಲೇಸಸ್ ಎಲ್ಲದಕ್ಕೂ ಸೇರಿ 40 ರೂಪಾಯಿ ಚಾರ್ಜ್ ಮಾಡ್ತಾರೆ ನಮಗೆ. ಸೊ ಟಿಕೆಟ್ ತೆಗೆಸ್ಕೊಂಡು ನೆಕ್ಸ್ಟ್ ಹೊರಟ್ವಿ ನಾವು. ಗೈಸ್, ನೆಕ್ಸ್ಟ್ ಬಂದಿದ್ದೆ ನಾವು ಕಮಲ್ ಮಾಲ್, ಗಜಶಾಲೆ, ರಂಗ ದೇವಾಲಯ ನೋಡ್ಬೇಕಂತ ಅಲ್ಲಿಂದ ಹೊರಟ್ವಿ. ಸೊ ಇದು ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಇದ್ರೆ ಮಾತ್ರ ಅಲೋವ್ ಇರುತ್ತೆ ಒಳಗೆ. ಸೊ ಟಿಕೆಟ್ ಎಲ್ಲ ಚೆಕ್ ಮಾಡ್ತಾರೆ. ಗೈಸ್, ಕಮಲ್ ಮಾಲ್ ಇದನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಅವಧಿಯಲ್ಲಿ ಕೃಷ್ಣದೇವರಾಯ ಅವರ ರಾಜ್ಯ ಮನೆತನದ ಮಹಿಳೆಯರಿಗಾಗಿ ಕಟ್ಟಿಸಿರುವಂತಹ ಕಮಲ್ ಮಾಲ್ ಅದರ ಹತ್ರ ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಲಾಸ್ಟಿಗೆ ನಾವು ಹೊರಟಿದ್ದೆ ವಿಠಲ ದೇವಸ್ಥಾನ ನೋಡ್ಬೇಕಂತ. ಸೊ ಆನ್ ದ ವೇ ಸುಮಾರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನ ಕೂಡ ಇತ್ತು. ಸೊ ಅದನ್ನು ನೋಡಿದ ಮೇಲೆ ನಾವು ಫೈನಲ್ ಆಗಿ ಹೊರಟಿದ್ದೆ ವಿಠಲ ದೇವಸ್ಥಾನ ನೋಡ್ಬೇಕಂತ.
ಗಾಯ್ಸ್ ನೋಡಿ ಹಂಪಿಗೆ ಬಂದರೆ ಇಲ್ಲಿ ಟಿಕೆಟ್ ತೊಗೋಬೇಕು. ಎಂಟ್ರೆನ್ಸ್ ಹಂಗಾಸಿ ಇರುತ್ತೆ. ಮತ್ತು ಕಲ್ಲಿನ ರಥ ಇಲ್ಲಿ ಇರುತ್ತೆ ನೋಡಿ, 50 ಲೋಟ್ ಇಲ್ಲಿದೆ. ಸೊ ಇದರ ಮೇಲೆ ಇರುವಂತಹ ಕಲ್ಲಿನ ರಥ ಇವಾಗ ನಾನು ತೋರಿಸ್ತೀನಿ ನಿಮಗೆಲ್ಲ.